1.5 ವರ್ಷ ಆಯ್ತು ಸರ್ ಇಲ್ಲಿ ಮಕ್ಳು ಡಾಕ್ಟರ್. ಹೌದು. ಇಲ್ಲದೇ ನೀವೇ ಹೇಳ್ರಿ, ನೀವೇ ಯಾರು ನಿಮ್ ಕಡೆಯವ್ರು ಇದ್ರೆ ಯಾರು ಸರ್ ಕರ್ಕೊಂಡ್ಬರ್ರಿ ಕೊಡ್ಸೋಣ. ಅಲ್ಲ ಎಮರ್ಜೆನ್ಸಿ ಅಲ್ಲಿ ಯಾವ ತರ ಕರ್ಕೊಂಡ್ಬರ್ರಿ ಅಂತ ಹೇಳೋದು ನಾವು ಹೇಳಿದ್ದಲ್ಲ. ನಿಮ್ ಗುರ್ತದವರು ನಿಮ್ಮೂರವರು ಯಾರನ್ನಾರು ಕರ್ಕೊಂಡ್ಬರ್ರಿ, ನಾಳೆಗೆ ಆರ್ಡರ್ ಕೊಡ್ತಾರೆ. ಇಲ್ಲ ಅಂದ್ರು ನೀವು ಆ ರೀತಿ ಉತ್ತರ ಕೊಟ್ಟರು ಸರಿ. ನೀವು ಸಾರ್ವಜನಿಕರನ್ನ ಕರ್ಕೊಂಡು ಬನ್ನಿ ಅಂದ್ರೆ ಉಡಾಫೆ ಉತ್ತರ ರಾಜೀನಾಮೆ ಕೊಡಿ. ನಿಮ್ಗೆ ಆಡಳಿತ ಮಾಡಕ್ಕಾಗಲ್ಲ, ನಾವು ನಿರ್ವಹಿಸಕ ಹಾಸನಲ್ಲಿ ಎಲ್ಲ ಉತ್ತಮ ನಿಮ್ ಕೆಲ ಮಾಡಕ್ಕಾಗಲ್ಲ ಅಂದ್ರೆ ನಿಮ್ಮ ಇದು ಅಲ್ವಾ, ಅದು ನಿಮ್ಮ ಹೊಣೆಗಾರಿಕೆ ಅಲ್ವಾ? ಹೊಣೆಗಾರಿಕೆ ಅಂತಾರೆ ಸಾರ್ವಜನಿಕರ ಹತ್ರ ನೀವು ಕರ್ಕೊಂಡು ನಿಮ್ಮ ಆಯ್ತಾ. ಒಂದು ಅಗ್ಲದಲ್ವೇ ಸಾರ್ವಜನಿಕರ ಅನ್ನ ಗುಣ ಇದೆ, ಆ ಕೆಲಸ ಮಾಡುತ್ತಲ್ಲ ನೀವು. ಸುಮ್ಮನೆ ಏನ್ ಮಾಡೋಕ್ಕೋಸ್ಕರ ಬಂದಿದ್ರಿ ಅಂತ ಸಮಂಜಸ ಸರ್ಕಾರ ಗೊತ್ತಾಕಿ ಅದು ಕೊಟ್ಬಿಟ್ಟು ನಿಮ್ ಸಾರ್ವಜನಿಕ ನಿಮ್ ಕೈಲಿ ಆಗಲ್ಲ ಅಂದ್ರೆ ಇವಾಗ ಫಸ್ಟ್ ಶುಡ್ ರಾಜೀನಾಮೆ ಕೊಡಿ. ನೀವು ಆಯ್ತಾ ಆಗಲ್ಲ ಅಂದ್ರೆ ರಾಜೀನಾಮೆ ಪೋಸ್ಟಿಂಗ್ ಅಲ್ಲಿ ಇರ್ಬೇಕು. ಸಾರ್ವಜನಿಕವಾಗಿ ನೀವು ಸೇವೆ ಮಾಡಕ್ಕಾಗಲ್ಲ, ನೀವ್ ಯಾಕೆ ಪೋಸ್ಟಿಂಗ್ ಅಲ್ಲಿ ಇರ್ಬೇಕು? ರಕ್ಷಣಾ ಸಮಿತಿ ಯಾವ ಪ್ರಯತ್ನಕ್ಕೂ ಬರಲ್ಲ, ನಾವು ಪೋಷಣೆ ಬರೀತೀವಿ ಹೋಯ್ತೀವಿ. ನಮ್ಮನ್ನ ಖರೀದನೆ ಮಾಡ್ತಾರಂದ್ರೆ ಇಲ್ಲೇನೋ ಬೇರೆ ಬೇರೆ ಇದೆ ಅಂತ ಅರ್ಥ ಅಲ್ವಾ? ಆಮೇಲೆ ಸರ್ ABRK ಬರೋ ಅನುದಾನ ಬಳಕೆ ಆಗ್ತಿದೆ ಅಷ್ಟೇ, ಆದ್ರೆ ಮೆಡಿಸಿನ್ಸ್ ಇರಲ್ಲ, ಮಾತ್ರೆಗಳಿರಲ್ಲ. ಕಮ್ಯುನಿಕೇಶನ್ ಟಾರ್ಗೆಟ್ ಮಾಡಕ್ ಅವ್ರು ಏನಾದ್ರು ಕೆಲವು ನಮ್ಗೆ ವಿಚಾರಗಳು ನಮ್ ಬೇರೆ ಮುಖಾಂತರ ಬಂದ್ರೆ ನೀವು ಮೀಡಿಯಾದ ಹೇಳ್ಕೊಂಡು ಟಾರ್ಗೆಟ್ ಮಾಡ್ತಾರೆ ಸರ್ ಉಡಾಪ ಹೋದ್ರೆ ಅವರು. ಪ್ರಕಾಶ್ ಸರ್, ಇಲ್ಲಿ ನರ್ಸ್ಗಳು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಅವಶ್ಯಕತೆ ಇದೆ ಕೇಳಿ ನೋಡಿ. ಕೇಳಿ ಒಂದ್ ಸೆಕೆಂಡ್ ಕೇಳಿ ಕೇಳಿ ಎಷ್ಟು ಜನ ಅವಶ್ಯಕತೆ ಇದೆ. ಶಾರ್ಟ್ ಆಗಿದೆ ಯಾಕೆ ಬಿಟ್ಕೊಟ್ರಿ? ಶಾರ್ಟ್ ಆಗಿದೆ ಯಾಕೆ ಬಿಟ್ಕೊಟ್ರಿ? ಅವ್ರ ಹೆಸರು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ನೀವು ಮಾಡಿರೋದು ಕೆಲಸವ ಮೇಡಮ್. ನಿಮ್ದು ಕರ್ತವ್ಯ ನಿಷ್ಠ ನೋಡ್ತಾ ಇದೀವಿ ನಾವು. ಪರಿಚಯ ಮಾಡ್ಕೊಂಡಿಲ್ಲ ನಾವು. ಆಯ್ತಾ, ನೀವ್ ಯಾರು ಇವತ್ತು ಮುಖ ಕೊಡ್ತೀರ ನಾವು ನಿಮ್ಮನ್ನ? ನೀವು ಬಂದಿಲ್ಲಿ ನರ್ಸ್ಗಳನ್ನೆಲ್ಲ ಪ್ರೀತಿ ವಿಶ್ವಾಸ ಸೇರ್ಕೊಂಡು ವಿಂಗಡಣೆ ಮಾಡ್ತೀರಾ ನೀವು? ವಿಂಗಡಣೆ ಮಾಡಕ್ ಬಂದಿರ್ತೀವಿ ಇಲ್ಲಿ ಹಾಸ್ಪಿಟಲ್ ನಮ್ದು ಕಂಡ್ರಿ, ನಮ್ ತಾಲೂಕ್ದು. ನೀವ್ ಇರ್ತೀರಿ, ನಾಳೆ ಹೋಯ್ತೀರಿ.